ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ಆರಾಮಲ್ಲ ಎಲ್ಲ. ಸೊ ಇವತ್ತು ನಮ್ಮ ಡೇ 7 ರೈಡಿಂಗ್. ಇವತ್ತು ಲೇದಲ್ಲಿದ್ದೀವಿ. ನಮ್ಮ ಸ್ಟೇ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು. ಸೊ ಇಲ್ಲಿಂದ ನಾವು ಇವತ್ತು ಹೋಗ್ತಾ ಇರೋದು ಕಾರ್ಗಿಲ್ ಆನ್ ದ ವೇ ಮ್ಯಾಗ್ನೆಟಿಕ್ ಹಿಲ್ಸು ಮತ್ತು ಸಂಗಮ ಅಂತ ಎರಡು ರಿವರ್ ಜಾಯ್ನಿಂಗ್ ಪ್ಲೇಸ್ ಅದು ಕೂಡ ಸಿಗುತ್ತೆ. ನೋಡ್ಬೋದು ಎಲ್ಲ ಬೈಕ್ಸ್ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಸೊ ಬನ್ನಿ ಹಾಗಾದರೆ ಶುರು ಮಾಡೋಣ. ಈಗ ಗುರುದ್ವಾರಾಗೆ ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಸೊ ಇದರ ಸ್ಪೆಷಾಲಿಟಿ ನಾನು ನಿಮಗೆ ಸ್ವಲ್ಪ ಹೊತ್ತಲ್ಲೇ ತಿಳಿಸ್ತೀನಿ, ವಿಡಿಯೋನ ನೋಡ್ತಾ ಇರಿ. ಸೊ ಇಲ್ಲಿ ನಮ್ಮ ಶೂಸ್ ಎಲ್ಲ ಬಿಟ್ಟು ಹಾಗೆ ಒಳಗಡೆ ಹೋಗಬೇಕು. ಸೊ ಇಲ್ಲಿ ಒಳಗೆ ಹೋಗ್ಬೇಕಂದ್ರೆ ಇಲ್ಲಿ ನಿಮ್ಮ ತಲೆಗೆ ಇದನ್ನು ಕಟ್ಕೋಬೇಕು. ಸೊ ಇಲ್ಲಿ ಇಟ್ಟಿರ್ತಾರೆ, ಅದನ್ನು ತಗೊಂಡು ಕಟ್ಕೊಂಡು ಒಳಗಡೆ ಹೋಗಬೇಕು. ನಂದು ಆಲ್ರೆಡಿ ಕಟ್ಟಿದ್ದಿದೆ, ಸೊ ಹೀಗೆ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ವಿಡಿಯೋ ಅಲ್ಲೋ ಇದೆಯೋ ಎಲ್ಲೋ ಗೊತ್ತಿಲ್ಲ, ನೋಡೋಣ ಎಲ್ಲಿ ತನಕ ವಿಡಿಯೋ ಮಾಡ್ಬೋದು ಅಲ್ಲಿ ತನಕ. ಸೊ ಇದು ಆ್ಯಕ್ಚುಯಲ್ ಕಲ್ಲು ಒಳಗಡೆ ಇರೋದು. ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಪ್ರೊಹಿಬಿಟೆಡ್ ಇದೆ, ಅದಕ್ಕೆ ಸೊ ಇಲ್ಲೇ ತೋರಿಸ್ತಾ ಇದ್ದೀನಿ. ಇಲ್ಲಿ ಹಿಸ್ಟ್ರಿ ನೀವು ನಾನು ಫೋಟೋದಲ್ಲಿ ಆಲ್ರೆಡಿ ನೋಡಿರ್ತೀರ. ಏನು ಹೇಳಬೇಕಂದ್ರೆ ಗುರುನಾನಕ್ ಜಿಯವರು ತಪಸ್ಸು ಮಾಡಬೇಕಾದ್ರೆ ಅವರ ಮೈ ಮೇಲೆ ರಾಕ್ಷಸ ಕಲ್ಲನ್ನು ಎಸೆತಾರೆ. ಸೊ ಅದು ಅವ್ರಿಗೆ ತಾಗಿ ಕಂಪ್ಲೀಟಾಗಿ ಸಾಫ್ಟಾಗಿ ಅವರ ಇಂಪ್ರಿಂಟನ್ನು ಆ ಕಲ್ಲೊಳಗೆ ಈಗ ಫೋಟೋದಲ್ಲಿ ನೋಡಿರ್ತೀರ ಹಾಗೆ ಆಗತ್ತೆ. ಸೊ ಅದೇ ಇಲ್ಲಿನ ಹಿಸ್ಟರಿ. ಸೊ ಈಗ ಮ್ಯಾಗ್ನೆಟಿಕ್ ಹಿಲ್ಸ್ ಅಂತ ಒಂದು ಜಾಗದಲ್ಲಿದ್ದೀವಿ. ಇಲ್ಲಿ ಏನಂದರೆ ಗ್ರಾವಿಟಿ ಡಿಫೈಯಿಂಗ್ ಜಾಗ. ಸೊ ಇಲ್ಲಿ ನೋಡ್ಬೋದು, ನಿಮಗೆ ಅಪ್ಪು ಕಾಣಿಸುತ್ತೆ. ಸೊ ಇಲ್ಲಿ ನೀವೇನಾದರೂ ನ್ಯೂಟ್ರಲಲ್ಲಿ ಬೈಕು ಅಥವಾ ಕಾರ್ ನಿಲ್ಲಿಸಿದ್ರೆ ತಾನಾಗೆ ಅಪ್ಪಲ್ಲಿ ಹೋಗುತ್ತೆ. ಸೊ ಇದೊಂದು ಆಪ್ಟಿಕಲ್ ಇಲ್ಯೂಷನ್ ಅಂತಲೇ ಹೇಳ್ಬೋದು, ಅಥವಾ ಏನು ಮಿರಾಕಲ್ ಅಂತಲೇ ಹೇಳ್ಬೋದು, ನಿಮ್ಗೆ ಬಿಟ್ಟಿದ್ದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.